ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಕೂಡ ನಮ್ಮ ದೇಶ ಅದೆಷ್ಟೋ ಕಷ್ಟಪಟ್ಟು, ಅದೆಷ್ಟೋ ಜನರ ತ್ಯಾಗ ಬಲಿದಾನವನ್ನು ಮಾಡಿ, ರಕ್ತ ಹರಿಸಿ, ಅಹಿಂಸಾ ಮಾರ್ಗದ ಮೂಲಕವೂ, ಹಿಂಸಾ ಮಾರ್ಗದ ಮೂಲಕವೂ, ಬರಹ ಮೂಲಕವೂ, ಭಾಷಣ ಮೂಲಕವೂ, ಊಟವಿಲ್ಲದೆ ಎಷ್ಟೆಲ್ಲ ಸತ್ಯಾಗ್ರಹಗಳನ್ನು ಮಾಡಿ ಪಡೆದಂತಹ ಈ ಒಂದು ದೇಶ ಧರ್ಮದ ಆಧಾರದಲ್ಲಿ ವಿಭಜಿಸಲ್ಲೋದು ಬೇರೆ ವಿಚಾರ, ಚರ್ಚೆಗೆ ನಾನು ಹೋಗಲ್ಲ. ಆದರೂ ಕೂಡ ಇಲ್ಲಿನ ಈಗ ಭಾರತದಲ್ಲಿ ಉಳಿದಂಥ ಮುಸಲ್ಮಾನರು ಅಂದು ಯಾವತ್ತೂ ಕೂಡ ವಿಭಜನೆಯನ್ನು ಇಷ್ಟಪಟ್ಟವರಲ್ಲ. ಅವರು ಈ ದೇಶ ಭಾರತ, ನಾವು ಭಾರತದಲ್ಲೇ ಉಳಿಬೇಕು, ಈ ಭಾರತದ ಸಂಸ್ಕೃತಿ, ಇಲ್ಲಿನ ನೆಲ ಜಲ ಇದನ್ನು ನಾವು ಅಳವಡಿಸಿಕೊಂಡು ಜೀವನ ಸಾಗಿಸಬೇಕು, ಇಲ್ಲಿನ ಹಿಂದೂ ಕ್ರೈಸ್ತ ಮುಸಲ್ಮಾನರು ಒಟ್ಟಾಗಿ ದುಡಿಬೇಕು, ಬದುಕಬೇಕು ಎಂಬ ಆಶೆಯೊಂದಿಗೆ ಉಳಿದಂತಹ ಮುಸಲ್ಮಾನರು ಅವರನ್ನು ಇಂದು ದೇಶದ್ರೋಹಿಗಳಾಗಿ, ದೇಶ ವಿರೋಧಿಗಳಾಗಿ, ಇಲ್ಲಿನ ಬಹುಸಂಖ್ಯಾತ ಹಿಂದೂ ವಿರೋಧಿಗಳಾಗಿ ಚಿತ್ರೀಕರಿಸುವಂಥ ಈ ಸಂದರ್ಭದಲ್ಲಿ ನನ್ನದು ಒಂದೇ ಒಂದು ರಿಕ್ವೆಸ್ಟ್, ಆ ಬ್ರಿಟಿಷರು ಹಾಕಿದಂತಹ ವಿಷಬೀಜಕ್ಕೆ ನಾವು ಹಾಲೆರೆಯಬಾರದು. ಅಂದು ಅವರು ಸ್ವಾತಂತ್ರ್ಯ ಹೋರಾಟದ ದಿಕ್ಕು ತಪ್ಪಿಸುವ ಸಲುವಾಗಿ ಮಾಡಿದಂಥ ಒಂದು ಕುತಂತ್ರದ ಭಾಗವದು ಹಿಂದೂ ಮುಸ್ಲಿಂ ಎಂಬ ಒಂದು ಭೇದ ಭಾವವನ್ನು ತಂದಿಟ್ಟಿರುವುದು. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ದೇಶದಲ್ಲಿ ಇನ್ನು ಮುಂದೆ ಧರ್ಮದ ಆಧಾರದಲ್ಲಿ, ಧರ್ಮದ ವಿಷಯದಲ್ಲಿ ಜಗಳಗಳಾಗದಂತೆ ನಾವು ಎಚ್ಚರಿಕೆ ವಹಿಸಬೇಕಾಗಿದೆ, ಅನಿವಾರ್ಯವಾಗಿದೆ. ಈ ದೇಶವು ಒಂದು ಧರ್ಮದ ಆಧಾರಿತ ದೇಶವಲ್ಲ, ಪ್ರಜಾಪ್ರಭುತ್ವ ದೇಶ, ಸಾರ್ವಭೌಮ ದೇಶ. ಈ ದೇಶವನ್ನು ಹೂದೋಟವೆಂಬು ಬಿಂಬಿಸಿದ್ದಾರೆ. ಅಂದರೆ ಹೂದೋಟವೆಂದರೆ ಆ ಹೂದೋಟದಲ್ಲಿ ಎಲ್ಲ ಹೂಗಳಿರುತ್ತವೆ, ಬಗೆ ಬಗೆಯ ಹೂಗಳಿರ್ತವೆ, ಬಗೆ ಬಗೆಯ ಸಸ್ಯಗಳಿರ್ತವೆ. ಅದು ಅರಳುತ್ತಾ ನಿಂತರೆ ಆ ಹೂದೋಟಕ್ಕೆ ಅಷ್ಟೊಂದು ಅಂದ ಚಂದವಾಗಿ ಕಾಣುತ್ತೆ. ಅಂದರೆ ಈ ದೇಶವು ಹಲವು ಸಂಸ್ಕೃತಿ, ಹಲವು ಭಾಷೆ, ಹಲವು ವೇಷ, ಹಲವು ಧರ್ಮ, ಹಲವು ಜಾತಿಗಳನ್ನು ಒಳಗೊಂಡಂತಹ ಒಂದು ದೇಶವಾಗಿದೆ. ಅದು ಈ ದೇಶದ ಸೌಂದರ್ಯ. ಎಲ್ಲಿ ಹೋದರೂ ಭಾರತೀಯ ಎಂಬುವಾಗ ನಮಗೊಂದು ಹೆಮ್ಮೆ ಬರಬೇಕು. ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತಲ್ಲ, ನಾನೊಬ್ಬ ಭಾರತೀಯ. ಅದು ಮುಸಲ್ಮಾನ್ ಆಗಲಿ, ಹಿಂದೂ ಆಗಲಿ, ಕ್ರೈಸ್ತ ಆಗಲಿ, ಯಾವುದೇ ಧರ್ಮದ, ನಾನೊಬ್ಬ ಭಾರತೀಯ, ಐ ಆಮ್ ಇಂಡಿಯನ್. ನನಗೆ ಅಭಿಮಾನವಿದೆ, ನನಗೆ ಅದರಲ್ಲಿ ಸಂತಸವಿದೆ ಎಂದು ಹೇಳುವಂಥ ಒಂದು ಭಾರತೀಯ ನಾವು ಯಾವತ್ತೂ ಕೂಡ ಅದರಲ್ಲಿ ಧರ್ಮ, ಜಾತಿಯನ್ನು ತಳುಕು ಹಾಕಬಾರದು. ಈ ನಿಟ್ಟಿನಲ್ಲಿ ನಾವು ಈ ಸ್ವಾತಂತ್ರ್ಯ ದಿನದ ಈ ಸಂದರ್ಭದಲ್ಲಿ ಈ ರೀತಿಯಲ್ಲಿ ನಾವು ಭಾರತೀಯರಾಗಿ, ಭಾರತೀಯರಿಗಿರುವಂತಹ ಒಂದು ಉತ್ತಮ ಕಾರ್ಯ ಏನೆಂದರೆ, ಉತ್ತಮ ಸ್ವಭಾವ ಏನೆಂದರೆ, ಅವರು ಪರಸ್ಪರ ಎಲ್ಲವನ್ನು ಸಹಿಷ್ಣುತೆಯೊಂದಿಗೆ ಮುನ್ನಡೆಯರು. ಮಸೀದಿಗಳಲ್ಲಿ ಆದಾನ ಕೇಳುವಾಗ ಹಿಂದೂ ಮನೆಗಳಿರುವಂತಹ ಆ ಮನೆಯೊಡತಿಗಳು ಎದ್ದೇಳುತ್ತಾರೆ, ಅವರ ದೇವರಿಗೆ ಪೂಜೆ ಮಾಡುತ್ತಾರೆ, ಬತ್ತಿ ಇಡುತ್ತಾರೆ, ಬೆಳಕು ಹಾಕ್ತಾರೆ. ಅದೇ ದೇವಸ್ಥಾನಗಳಲ್ಲಿ ಕೇಳುವಂಥ ನೀನಾದವನ್ನು ಕೇಳಿ ಮುಸ್ಲಿಂ ಮನೆಗಳಿರುವಂಥ ಒಡತಿಯರು, ಮಹಿಳೆಯರು ಎದ್ದೇಳುತ್ತಾರೆ. ಚರ್ಚ್ಗಳಲ್ಲಿರೋ ಗಂಟೆಯನ್ನು ಕೇಳಿ ಅಲ್ಲಿನ ಹಿಂದೂ ಮುಸಲ್ಮಾನರು ಕೂಡ ಏನೋ ಸಂತಸ. ಈ ರೀತಿ ಪರಸ್ಪರ ಹಿಂದೂ, ಮುಸ್ಲಿಂ, ಕ್ರೈಸ್ತರೆಲ್ಲರೂ ಭಾರತೀಯರು ಎಂಬ ಒಂದು ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಮುಂದೆ ಸಾಗಿದರೆ ಈ ದೇಶವು ಅದೆಷ್ಟೋ ಪ್ರಗತಿಯತ್ತ ಮುಂದೆ ಸಾಗಬಹುದು ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮೆಡೆಯಲ್ಲಿ ಯಾರೋ ರಾಜಕೀಯ ಲಾಭಕ್ಕೋಸ್ಕರ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಗಲಭೆ, ದೊಂಬಿ, ದ್ವೇಷ ಭಾಷಣಗಳು, ದ್ವೇಷ ಬರಹಗಳು, ದ್ವೇಷ ದೃಶ್ಯಗಳನ್ನು ಹರಡುತ್ತಾ ಇರುವ ಈ ಸಂದರ್ಭದಲ್ಲಿ ಅದೆಲ್ಲವನ್ನು ನಾವು ಒಗ್ಗಟ್ಟಾಗಿ ಹಿಮ್ಮೆಟ್ಟಿಸಿಕೊಂಡು ಐಕ್ಯತೆಯೊಂದಿಗೆ, ಒಗ್ಗಟ್ಟಿನೊಂದಿಗೆ, ಪರಸ್ಪರ ಐಕ್ಯತೆಯೊಂದಿಗೆ ಈ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸೋಣ. ನಿಮಗೆಲ್ಲರಿಗೂ ಭಾರತದ 79ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಎಂದು ಹೇಳುತ್ತಾ, ನಮ್ಮ ದೇಶವು ಮುಂದೆಯೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬಂತೆ ಮುಂದೆ ಸಾಗಲಿ ಎಂದು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ, ನಮಸ್ಕಾರ.